ಕಾಡಂದಿಗೆ ಆಯಾ ಗಾಡಿ ಮೇ ನನಗೆ ಕಣ್ ಕಾಣಿಸಲ್ಲ ಕಿವಿ ಕೇಳಿಸಲ್ಲ. ಯಾವ ಹುಡುಗಿ ಚಬ್ಬಿ ಯಾರು ಅಂತ ಗೋಡೆ ಇದೆ. ಹೊಸ್ಲು ನಮ್ಮ ತೇಜಸ್ ಬರ್ಡೇ, ಎಲ್ಲರೂ ವಿಶ್ ಮಾಡಿ. ಹಾಯ್ ಹತ್ತು ತೆಗಿ ಹೋಗ್ಲಿ, ಹತ್ಕೊಳ್ಳಿ ಪಾಪ ಅಳ್ತಾವನ್. ಎಲ್ಲೋ ಕಾಣ್ತಾ ಇಲ್ಲ. ಬಾಯ್ ಬಾಯ್. What is up, hi, so welcome back to my new vlog, guys. ಇವತ್ತಿನ ವ್ಲಾಗ್ ಅಲ್ಲಿ ನನಗೆ ಕಣ್ ಕಾಣಿಸಲ್ಲ ಕಿವಿ ಕೇಳಿಸಲ್ಲ. ನನ್ನ ಹೆಸರು ಬಶೀರ್ ಬಾಯ್. ನನ್ನ ಟ್ರಿಪ್ ಕರ್ಕೊಂಡು ಹೋಗ್ತಿರೋದು ನನ್ನ ಫ್ರೆಂಡ್ಸ್. ಇವನ ಹೆಸರು ರಮೇಶ್, ಇವನ ಹೆಸರು ಗೋಪಾಲ್. ಇವನ ಹೆಸರು ರಮೇಶ್. ಆಯ್ತು, ನನ್ನ ಹೆಸರು ಕಿರಣ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಕಿರಣ್. ಓಕೆ ಗೈಸ್, ನನ್ನ ಹೆಸರು ಬಶೀರ್ ಬಾಯ್, ಇವನ ಹೆಸರು ಸುರೇಶ್ ಬಾಯ್, ಇವನ ಹೆಸರು ರಮೇಶ್ ಬಾಯ್. ಓಕೆನಾ? ಅಯ್ಯೋ ರಮೇಶ್ ಬಂದ್ಬಿಡುತ್ತೆ ಬಾಯಿಗೆ. ಇವನ ಹೆಸರು ಏನಾದ್ರು ಇಡು ನೀನೆ. ನರೇಶ್ ಬಾಯ್, ಸುರೇಶ್ ಬಾಯ್, ನರೇಶ್ ಬಾಯ್, ಬಶೀರ್ ಬಾಯ್. ಸೊ ಇವಾಗ ನನ್ನ ಕರ್ಕೊಂಡು ಹೋಗ್ತಾ ಇದಾರೆ. ನನಗೆ ಕಿವಿ ಕೇಳಿಸಲ್ಲ, ಕಣ್ ಕಾಣಿಸಲ್ಲ. ನೆನ್ಪಿಟ್ಕೊಳ್ಳಿ, ನನಗೆ ಕಿವಿ ಕೇಳಿಸಲ್ಲ, ಕಣ್ ಕಾಣಿಸಲ್ಲ. ನನಗೆ ಒಂದು ರೆಸಾರ್ಟ್ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಫ್ರೆಂಡ್ಸು. ತುಂಬಾ ದಿನ ಆದ್ಮೇಲೆ ನಾವು ನಮ್ಮ ಫ್ರೆಂಡ್ಸ್ ಸಿಕ್ಕಿರೋದು. ಮಚ್ಚ ಕಣ್ ಕಾಣಿಸ್ತಾ ಇರೋದಕ್ಕೆ ಕನ್ನಡಕ ಬೇಕಲ್ಲ ಮಚ್ಚ? ಕನ್ನಡಕ ಇದೆ, ಕಣ್ ಕಾಣಿಸ್ತಾ ಇರೋದಕ್ಕೆ. ಗೈಸ್, ನನಗೆ ಕಣ್ ಕಾಣಿಸಲ್ಲ ಅಂತ ಕನ್ನಡಕ ಹಾಕೊಂಡ್ಬಿಡ್ತೀನಿ ರಾತ್ರಿ ಹೊತ್ತು. ರಿಯಲ್ ಆಗಿ ಕಾಣಿಸಿರೋ ಥರ ಇರ್ಬೇಕಲ್ಲ. नरेश भाई, कम जा, हम किधर गए जा रहा है? रमेश भाई, नो रमेश, हम किधर के जा रहा है? किधर के जा रहा है रमेश भाई? ವಿಷಯ ನಾನು ಹೆಂಗೆ ಹೇಳೋದು ನಿಮ್ಗೆ? ನಂಗೆ ಕಿವಿ ಕೇಳಿಸಲ್ಲ, ಕಣ್ ಕಾಣಿಸಲ್ಲ, ಮಾತು ಬರುತ್ತೆ. ಮಾತು ಬರುತ್ತಾ? ಓಕೆ रमेश भाई, हम किधर के जा रहा है? ಕಿವಿ ಕೇಳಿಸಲ್ಲ ಕಣ, ನೀನ್ ಹೇಳದ್ರಲ್ಲಿ ಸ್ವಲ್ಪ ಕೇಳಿಸಿದಪ್ಪ, ಜೋರಾಗಿ ಮಾತಾಡಬೇಕು. ಸ್ವಲ್ಪ ಕೇಳಿಸಿದ್ದು, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. हम किधर के जा रहे हैं? ಸ್ವಲ್ಪ ಕೇಳಿಸುತ್ತೆ. ಇಲ್ಲ ಜೋರಾಗಿ ಮಾತಾಡು, ಸ್ವಲ್ಪ ಕೇಳಿಸುತ್ತೆ. ನೀವು ಜೋರಾಗಿ ಮಾತಾಡ್ಬೇಕು. ಹಾ, ಸ್ಟಾರ್ಟ್. किधर के जा रहा है हम रमेश भाई? ನಾವು ರೆಸಾರ್ಟ್. ಹಾ, ರೆಸಾರ್ಟ್. ಏನೋ ಟಚಿಂಗ್ ಆಗ್ತಿದೆ. किधर के जा रहा है? किधर के जा रहा है? ರೆಸಾರ್ಟ್. ಹಾ, ಸಂಜು ಹೇಳ. गोपाल भाई, किधर जा रहा है? हाँ, ರೆಸಾರ್ಟ್ ಗೆ. हाँ, ನಮ್ಮನ್ನ ಹಿಂಡ್ತಾ ಉಂಟ್ಕಣ. ಅವ್ನು ಕೂಗ್ಸಿ ಬಿಟ್ಟು ಅಟ್ಯಾಕ್ ಮಿಷನ್ ಬೇರೆ ಹೋಗ್ಬಿಟ್ಟಾರ. हाँ, ಕೂಗಿ ಹೋಗ್ಬಿಟ್ಟಾರ. ಆಮೇಲೆ रिसोर्ट. ಓ ಎಸ್. ಓಕೆ ಓಕೆ. ಕಣ್ಣು ಕಾಣಲ್ವಲ್ಲ ಅವನ್ಗೆ. ಕಾಣಲ್ಲ ಅದಕ್ಕೆ. ಕಣ್ಣಿಗೆ ಯಾರು ಉಜ್ಜಿದ್ರು? हाँ, ಕಣ್ಣಿಗೆ ಯಾರು ಉಜ್ಜಿದ್ರು? क्या बोल रहा है? ಕಣ್ಣಿಗೆ ಯಾರು ಇಟ್ಟಿದ್ರು? हाँ, हाँ, ಕಿವಿಗೆ ಕಣ್ಣಿಗೆ ಯಾರು ಇಟ್ಟಿದ್ದು? ಓ ಊಟ ಮಾಡುವ ಮುಂದೆಗೆ ಮಾಡುವ ಊಟಗೆ. ಊಟ ಕೈ ಇಲ್ಸಲ್ಲ, ಎಲ್ಲ ಹೋಗ್ಬಿಡ್ತೀವಿ. ಓ, ಇದು ಕೇಳಿಸುತ್ತೆ. ಬನ್ನಿ ಹೋಗೋಣ ರೆಸಾರ್ಟ್ಗೆ. मुझसे प्यार करती है या नहीं करती है? ಪ್ರೈವೇಸಿ ಕೇಳಿದ್ರು. ಕೋನ್ಗೆ ಫೋನ್ಗೆ ಕಿಯಾ. ಹೇಳ ಶಾ ರೆಸಾರ್ಟ್ಗೆ ಹೋಗ್ತೀವಿ, ಬೆಳಗ್ಗೆ ಬರ್ತೀವಿ. ಶಾನಾ? ಒಂದ್ ಸೆಕೆಂಡ್, ಯಾರ ಶಾ? ತೋರ್ಸು ಯಾರು ಶಾ ಅದು ಅಂತ. ಶಾ ಇವ್ನು ಯಾಕೋ ಶಾ ಹಿಂಗೆ ಅಯ್ಯೋ ಅನ್ಸ್ತಾವ. ಬಶೀರ್ ಬೋಲೋ ಬಾಯ್. ನಾನು ದಬ್ಬಲಕ್ಕೆ ಬಿಟ್ಟ. ಗೈಸ್, ಒಂದು ಅಪ್ಡೇಟ್. ಈ ಒಂದು ಕರ್ಕಶವಾದ ವಾಯ್ಸ್ ಕೇಳಿ ನನ್ ಕಿವಿ ವಾಪಸ್ ಬಂದ್ಬಿಡುತ್ತೆ. ಕಿವಿ ಕೇಳಿಸುತ್ತೆ ಬಾಯ್ಸ್, ಕಿವಿ ಕೇಳಿಸುತ್ತೆ, ಕಣ್ ಕಾಣಿಸಲ್ಲ ಅಷ್ಟೇ. ಕಣ್ ಕಾಣಿಸಲ್ಲ, ಕಿವಿ ಕೇಳಿಸುತ್ತೆ. ನನಗೆ ತಲೆನೋವು ಬಂದ್ಬಿಡ್ತು, ಕಿರ್ಚಿ. ಅಪ್ಪ, ತಲೆ ಗುಮ್ಮಂತ ಇದೆ.
ಏನೋ ಬೇಕು ನಿನಗೆ ನನ್ನಿಂದ ಏನೋ ಬೇಕು ಹೇಳತ್ತಾಗಿ ನಿನ್ ಜೀವನ ಹಾಳಾಗ್ಬೇಕು ಮಚ್ಚ. ಟಿವಿ ಹೇಳ್ತಾರೆ ಕೂತ್ಕೊಂಡು ಆ ಹುಡುಗಿ ಫೋಟೋ ನಾನು ತೋರಿಸ್ಬೇಕು ಜನರಿಗೆ. ಯಾವ ನಮ್ಮ ಹುಡುಗಿ ಕರ್ನಾಟಕನೇ ವೇಟ್ ಮಾಡ್ತಿದೆ. ಮಹಾಜನ್ಗಳೇ ನಮ್ಮಣ್ಣ ಹೇಳಿದ್ ಕರೆಕ್ಟು. ಯಾರು ಯಾವ ಹುಡುಗಿ? ಚಬ್ಬಿ ಯಾರು ಅಂತ. ಯಾವ ಚಬ್ಬಿ? अयो गाड़ी में अंधी क्या आया, अंधी क्या आया, गाड़ी में अंधी क्या आया, गाड़ी क्या आया, हाँ गाड़ी में. ओ ನಿತೀಶ್ ನಿಮ್ದಕ್ಕೆ ರಮೇಶ್ ಅಣ್ಣ ಸಾರಿ ನೀವು ಗಾಳಿಪಟ ಮೂವಿ ಲ್ಯಾಕ್ ಮಾಡಿದಿರಲ್ಲ. गाड़ी में अंधी क्या, गाड़ी में हंसू क्या आया, हंसू के साउंड क्या. गाड़ी ओढ़ सकता निम्दे लई. बशीर भाई बोल के चुपके बैठना है. रेस्टोरेंट आने के तक कुछ से बात करना है. ये पीछे रख के बैठो. बदल डाले मुड़ता हूँ बाद में गाड़ी क्या आया. ರೈಟ್ ರೋಡ್ನೆ ಕೊಡ್ತೀನಿ ನೋಡಿ. ಏನ್ ಟ್ರಾಫಿಕ್ ಇದೆ ಗೊತ್ತಾ ಇಲ್ಲಿ, ನನಗೆ ಕಾಣಿಸ್ತಾ ಇಲ್ಲ ಬಟ್ ಕಂಡಿಲ್ಲ ಕಣೋ, ಟ್ರಾಫಿಕ್ ಇದೆ ಫುಲ್. ಕಾಣಲ್ಲ ಕಣ. ಬನ್ನಿ ಹೋಗೋಣ. ಅಸ್ವಾಕ್ ಹೇಳ್ತೀನಿ ನಾನು ಗ್ಯಾಪ್ ಗಾಯ್ಸ್. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಪ್ಲೀಸ್ ಇಳಿಸ್ರಪ್ಪ ನನ್ನ. ನಮ್ಗೆ ಡೋರ್ ತೆಗೀರಿ. ನಮ್ಗೆ ಇಳಿಸಿ. ಅದು ಡೋರ್ ಎಲ್ಲಿದೆ? ಡೋರ್ ಅಲ್ಲ, ಕಿಟಕಿ. ಅದು ಸ್ವಲ್ಪ ಈ ಕಡೆ ಇದೆ ಡೋರು. ಇದು ಡೋರ್ ಕಾಣ್ತಾ ಇಲ್ಲ. ಸಾರಿ ಈ ಕಡೆ ಡೋರ್ ಎಲ್ಲಿ? ಡೋರ್ ಎಲ್ಲಿ? ಹಾ ಡೋರ್ ತೆಗ್ದಿದ್ದೀನಿ. ಗೋಪಾಲ ಬನ್ನಿ. ಗೋಪಾಲ್ ಅವರೇ ಬನ್ನಿ. ಬಂದೆ ಕಿರಣ್ ಅವರೇ. ಸ್ವಲ್ಪ ಇಳಿಸ್ಬಿಡಿ. ನೆಲ ಇದೆ. ಹಿಂಗೆಲ್ಲ ಡೌ ಮಾಡಬೇಕು. ಎಷ್ಟು ಕೆಲಸ ಮಾಡ್ಕೋತೀನಿ ನೋಡಿ. ಬನ್ನಿ ರಮೇಶ್ ಅವರೇ. ರಮೇಶ್ ಅವರೇ ಬಂದೆ ಅಪ್ಪ. ಅಪ್ಪ ಸೈಕಿರನ್ ಸೈಕಿರನ್ ಬನ್ರಿ ಹಾಕಿ ಬನ್ರಿ ರೀ. ಯಾವ ರೀ ಡೋರ್ ಕ್ಲೋಸ್ ಮಾಡ್ಬಿಡೋಣ. ಇದೆ ರೆಸಾರ್ಟ್. ಅಲ್ಲೇ ಇರಿ. ಎಲ್ಲಿ ರೆಸಾರ್ಟ್ ಸಕ್ಕತ್ತಾಗಿದೆ. ರೈಟಿಗೆ ತಿರುಗಿ. ಹಾ ಅದೇ ಎಲ್ಲಿ ರೂಮ್ ಹಿಂಗ? ಹಂಗೆ ಹೋಗ್ಬಿಡಿ. ಸ್ವಲ್ಪ ಹೊಸ್ಲು ಜಾಸ್ತಿ ಕಟ್ಬಿಟ್ಟಾರ ಬ್ರಿಟಿಷ್ ಅವರು. ಹಿಂಗ ಗೋಡೆ ಇದೆ. ಗೋಡೆ ಅಲ್ಲ, ಅದು ಹೊಸ್ಲು. ಗೋಡೆ ಇದೆ. ಹೊಸ್ಲು ನೀವ ಕಲ್ಲಿದ್ದೀರಾ? ಅಲ್ಲಿ ಕಾಣ್ತೈತಾ? ನೀವ ಅವ್ನು ಯಾರು ಅಲ್ಲಿ ಕರ್ಕೊಂಡು ಹೋದ ನನ್ನ. ಅವನ ಮುಂದೆ ಕರ್ಕೊಂಡ್ ಬನ್ನಿ ಸ್ವಲ್ಪ. ನೀವೇ ಹೋಗ್ಬೇಕು, ಅವ್ರು ಬರಲ್ಲ. ಅವನ ಗೋಪಾಲಣ್ಣ ಇಲ್ಲಿ. ಒಳಗೆ ಹೋಗೋಣ ಗೈಸ್. ಫನ್ ಪಾರ್ಟ್. ಫನ್ ಲೊಕೇಶನ್ ರೀಚ್ ಆಗಿದ್ದೀವಿ. ಜಾಗ ಹೆಂಗಿದೆ ಅಂತ ನೋಡಿ, ಸಕ್ಕತ್ತಾಗಿದೆ. ನಂಗೆ ಇಷ್ಟ ಆಯಿತು. ಬಟ್ ಇದು ಗೋಡೆನ ವುಡ್ಡಿಂದ ಕಟ್ಟಿರೋದಂತ. ವುಡ್ಗೆ ಸಪೋರ್ಟ್ ಕೊಟ್ಟು ಮೆಟಲ್ ವುಡ್ ಅಲ್ವಾ ಮಚ್ಚ? ಮೆಟಲ್ ಕಂಟೈನರ್ ಮಚ್ಚ. ಇದು ಕಂಟೈನರ್ಗಳು. ಕಂಟೈನರಲ್ಲಿ ಮಾಡಿರೋ ಜಾಗ ಇದು. ಸಕ್ಕತ್ತಾಗಿದೆ ನೋಡಿ. ಫುಲ್ ಕಂಟೈನರ್. ಕ್ರೇಜಿ. ಸ್ವಲ್ಪ ಮೇಲೆ ಇದೆಯಾ ರೂಮು? ಕರ್ಕೊಂಡು ಹೋಗಿ ಮೇಲೆ ಕರ್ಕೊಂಡು ಹೋಗಿ. ಏನು ಇದು ಪೈಪು. ಏನದು ಪೈಪ್? ಅದು ಒಂದು ಅಂದಲ್ಲ ಪೈಯಪ್ಪ ಅದು. ಓ ಹಿಂಗೆ ರೌಂಡ್ ಇರೋದಲ್ಲ ಇದು? ಹೆಂಗೆ ನನ್ನ 7 ಸೆನ್ಸ್ ಹೆಂಗಿದೆ ನೋಡಿ ನೀವು. ಹುಷಾರು, ಹೊಡ್ಕೊಂಡ್ಬಿಟ್ಟಿರ ಮೆಂಟ್ಲಾಗ ಹೋಗ್ತೀರ. ಓಕೆ ಹೋಗ್ತಾನೆ ಇದೀವಿ. ಓ ರಮೇಶ್ ಅಣ್ಣ ಸೈಕಿಲ್ ಬನ್ನಿ. ಓ ರೂಮಾ? ಅಲ್ಲ ನನ್ನ ಕಣ್ಸಲ್ಲಿ ಯಾಕೆ ತೋರಿಸ್ತಾ ಇದ್ದೀರಾ? ಮೇಲಕ್ಕೆ ಯಾಕೆ ಬಂದ್ರೆ ಅವರು? ಇನ್ನೊಂದು ರೂಮ್ ಎಲ್ಲಿದೆ? ಅಲ್ಲೇ ಇದೆಯಲ್ಲ. ಎಲ್ಲ ಕುಟ್ಟಿ ನೋಡ್ತಾವೆ ಸಿವಿಲ್ ಇಂಜಿನಿಯರ್. ಟಕ್ಕು ಅಂತ ನಮಗೋಸ್ಕರ ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡ್ತವ್ರಿಗೆ. ಮೇನ್ ಶೂಟ್ ಮಾಡಕ್ ಬಂದಿರೋದೆ ಅದಕ್ಕೆ. ಎಲ್ಲ ಪಿ ಒ ಪಿನಾ? ಯಾವ್ದೋ ಫಾರಿನ್ ಕಾನ್ಸೆಪ್ಟ್ ಇದು ಮನೆ ಕಟ್ಟಿರೋದು. ದುಡ್ಡು ಉಳ್ಸಕ್ಕೆ 20 ಲಕ್ಷದಲ್ಲಿ ಕಟ್ಬಿಟ್ಟು ಫುಲ್ ಕ್ರೇಜಿ. ಒಂದು ಸೈಡ್ ತೊಗೊಂಡು ಹಿಂಗೆ ಕಟ್ಬಿಟ್ಟು ಗೇಸ್ ಇದಕ್ಕೆ 15,000 ಕೊಟ್ಟಿರೋದು ನಾನು. 15,000 ಒಂದು ದಿನಕ್ಕೆ ಇದು. ಓ
ಕೊಡ್ಬೋದಾ ಮಚ್ಚ? ಹೇಳ್ಕೊಡ್ಬೋದು ಏನು ಇಲ್ಲ, ಅದು ಎಂಥ ಅಪಾರ್ಟ್ಮೆಂಟ್ ಸಿಗುತ್ತೆ, ಎಂಥ ಮನೆ ಸಿಗುತ್ತೆ. ಮೋಸ ಹೋಗ್ಬಿಟ್ಟೆ ನಾನು. ಬಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಎಕ್ಸ್ಪೀರಿಯನ್ಸ್ ಒಂದು ಹಿಂಗಿರುತ್ತೆ ಸ್ಟೇ ಮಾಡಿರೋ ಎಕ್ಸ್ಪೀರಿಯನ್ಸ್. ಎಲ್ಲ ಬನ್ನಿ ಈಗ ನಮ್ಮ ಶೂಟ್ ಮುಗಿಸೋಣ ಪಟಾಪಟ್ ಅಂತ ಫಸ್ಟ್, ಆಮೇಲೆ ಮುಂದಿನ ಕೆಲಸ ಫಸ್ಟ್ ಶೂಟ್ ಮುಗಿಸ್ಬಿಡೋಣ, ಅದು ಇಂಪಾರ್ಟೆಂಟ್. ಗೈಸ್ ಬಂದ ತಕ್ಷಣ ಊಟ ಆರ್ಡರ್ ಮಾಡಿಬಿಟ್ಟೆ, ಮತ್ತು ಒಂದಷ್ಟು ಕೋಕ್ ಗಿಗ್ ಡಯಟ್ ಕೋಕೆಲ್ಲ ಆರ್ಡರ್ ಮಾಡಿಬಿಟ್ಟೆ. ಈಗ ಶೂಟ್ ಸ್ಟಾರ್ಟ್ ಮಾಡಬೇಕು. ಶೂಟ್ ಮುಗಿಸಿ ನಿಮಗೆ ಸಿಗ್ತೀನಿ. ಬಾಯ್. ಗೈಸ್ ನಮ್ಮ ಊಟ ಬಂದಿದೆ. ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ವಿಡಿಯೋ ಆಯಿತು. ಈಗ ಊಟ ಆರ್ಡರ್ ಮಾಡಿದ್ವಿ. ಊಟ ಬಿರಿಯಾನಿ ಬಂದಿದೆ. ಬಿರಿಯಾನಿ ಜೊತೆಗೆ ಚಿಕನ್ ಜೊತೆಗೆ ಚಿಕನ್ ಕಬಾಬ್ ಅದೆಲ್ಲ ನಾನು ತಿನ್ನಲ್ಲ, ಬಿರಿಯಾನಿ ಮಾತ್ರ ನಾನು ತಿನ್ನೋದು. ಗೈಸ್ ನಾನು ಸ್ವಲ್ಪ ಚೂರು ಔಟ್ ಆಫ್ ಫಾರ್ಮ್ ಹೋಗ್ಬಿಟ್ಟಿದ್ದೀನಿ. 6 ಪ್ಯಾಕ್ ಎಲ್ಲ ಮರ್ತ್ಬಿಟ್ಟಿದ್ದೀನಿ. ಮತ್ತೆ ಟು ಗೆಟ್ ಬ್ಯಾಕ್ ಟು ಫಾರ್ಮ್. ಸ್ವಲ್ಪ ಈ ಕಿಡ್ನಿ ಸ್ಟೋನ್ ಎಲ್ಲ ಇತ್ತಲ್ಲ, ಈಗ ಕಂಪ್ಲೀಟ್ಲಿ ಫೈನ್. ಸ್ಟೋನ್ ಹೋಗಿದೆ, ಇನ್ನೊಂದು ಚೂರು ಸ್ಟೋನ್ಸ್ ಇದೆಲ್ಲ ನೀರು ಕೊಟ್ಟರೆ ಹೋಗ್ಬಿಡುತ್ತೆ. ಸೊ ನಥಿಂಗ್ ಟು ವರಿ. ಸೊ ಲೈಟಾಗಿ ತೊಳಂಗಿಲ್ಲ, ಬಟ್ ನೀರು ಕುಡಿಬೇಕು. ಇನ್ಮೇಲೆ ಪ್ರಾಪರಾಗಿ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು, ಬಲ್ಕ್ ಸ್ಟಾರ್ಟ್ ಮಾಡಬೇಕು. ಗೈಸ್ ಸೊ ಅದೇ ಗ್ಯಾಪಲ್ಲಿ ನಮ್ಮ ವರುಣ್ ಬ್ರೋನು ಬಂದರು. ವರುಣ್ ಬ್ರೋ ಕಾರ್ತಿಕ್ ಮರ್ಯಾದೆ ಕೊಟ್ಟು ಬಂದೀನಿ. ಅರೆ ಶ್ರವಣ್ ಬ್ರೋ ಬಂದಿಲ್ಲ ನೋಡಿ. ಇಟ್ಸ್ ಓಕೆ, ಬನ್ನಿ ಬ್ರೋ ಹೋಗೋಣ. ಬನ್ನಿ. ಅಯ್ಯಪ್ಪ ಎಷ್ಟು ಅಷ್ಟಾಗಿದೆ? 15,000 ರೂಪಾಯಿನ? ಹಾಂ, ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ. ಕಾಸ್ಟ್ಲಿ ಆಯಿತು. ನನಗೂ ಕಾಸ್ಟ್ಲಿ ಅನ್ನಿಸ್ತು. ಅಷ್ಟು ಚೆನ್ನಾಗಿದೆ ಮೇಲ್ಗಡೆ ಎಲ್ಲ. ಸ್ಟೆಪ್ಸು ಹತ್ತುತ್ತಾನೆ ಇದ್ದೀವಿ. ಒಂದೇ ರೂಮ್ ಇರೋದು? ಈ ಕಡೆ ಒಂದಿದೆ. ಇದೊಂದು ರೂಮು ಗೈಸ್, ಇದೊಂದು ರೂಮು, ಮತ್ತು ಅಲ್ಲೊಂದು ರೂಮ್ ಇದೆ. ಬನ್ನಿ. ಅಲ್ಲೇ ಬೆಡ್ಡಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀರಾ? ಚೆನ್ನಾಗಿತ್ತಲ್ವ? ನೈಸ್. ಗಂಟ್ಲು ಕೆಟ್ಟಾಗ ಏನು ತಿನ್ನೋದು? ವಿಸ್ಕ್. ವಿಸ್ಕ್ ಅಲ್ಲ, ವಿಕ್ಸ್ ವಿಕ್ಸ್ ಅಲ್ಲ, ವಿಸ್ಕ್. ವಿಸ್ಕ್ ಬ್ರೋ, ವಿಸ್ಕ್. ಪಾಪ ವಿಕ್ಸ್ ಅನ್ನಕ್ ಆಗ್ತಿಲ್ಲ ಅವ್ರಿಗೆ. ವಿಸ್ಕ್ ಬ್ರೋ, ವಿಸ್ಕ್. ಅದು ಇಸ್ಕ ಲಾಸ್ಟ್ ಬರ ವಿಸ್ಕ್ ಮತ್ತೆ ವಿಸ್ಕ್ ಅಲ್ಲ, ವಿಸ್ಕ್. ಈಗ ಹೇಳಿ, ವಿಸ್ಕ್. ಈಗ ಹೇಳಿ, ವಿಸ್ಕ್. ಬಾಯ್ಸ್ ಅಲ್ಲ, ಸೀದಾ ಸ್ಟಾಕ್ ಮಾತಾಡಿ. ಸಿ ಯು ಬ್ರೋ, ಸಿ ಯು. ಸೊ ಇವತ್ತು ನಮ್ಮ ತೇಜಸ್ ಬರ್ಡೇ, ಅವ್ರಿಗೆಲ್ಲರೂ ವಿಶ್ ಮಾಡಿ. ವೆರಿ ಎಮೋಷನಲ್ ಮೂಮೆಂಟ್. ರೆಸ್ಟ್ ಇನ್ ಪೀಸ್ ಬ್ರದರ್. ಬಾಯ್ ಚಿನ್ನ. ಸಂಜಯ್ ಮೊಬೈಲಲ್ಲಿ ಬಿಡಿ ಬ್ರೋ. ಬೇಟೆ ಆಡ್ಬಿಡ್ತಾರೆ ಕಾನ್ವರ್ಸ ಬಂದವರಂತ. ರಾತ್ರಿ ನಾವು ಮಲ್ಕೊಂಬಿಟ್ವಿ. ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಂದು 12:30 ಗಂಟೆ ಮಲ್ಕೊಂಬಿಟ್ವಿ. ಆಮೇಲೆ ನಿತೀಶ್ ಎದ್ದು ಹೋದ ಜೂಟು ಬೆಳಗ್ಗೆನೆ 9 ಗಂಟೆಗೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಇಲ್ಲಿಂದ. ತುಂಬ ದೂರ ಏನಿಲ್ಲ, ಹತ್ರ ಇದೆ ಇಲ್ಲಿಂದ. ನಮ್ಮ ಮನೆಗೆ ಒಂದು 15-20 ಕಿಲೋಮೀಟರ್ ಅಷ್ಟೇ ಇದೆ. ಸೊ ಈಗ ನಾವು ಇಲ್ಲಿಂದ ರೆಡಿಯಾಗಿ ವಾಪಸ್ ಹೊರಡಬೇಕು. ನಾವು ಬಂದಮೇಲೆ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾವು ವಿಡಿಯೋ ಶೂಟು, ರೀಲ್ ಶೂಟು ಮೇನ್ ಕೆಲಸ ಇದೆ ಅದು ನಮ್ಮದು. ಸೊ ಅದನ್ನು ಮುಗಿಸ್ಬೇಕಿತ್ತು ಮೇನ್ ಥಿಂಗು. ಅದು ಬಿಟ್ಟರೆ ಈ ಕ್ಯಾರೆಕ್ಟರ್ ಪ್ಲೇ ಇದೆ, ಮುಂದೆ ಕಂಟಿನ್ಯೂ ಮಾಡ್ತೀನಿ ಒಂದು ಬೇರೆ ವ್ಲಾಗ್ ಮಾಡಿ, ಬೇರೆ ಎಲ್ಲಾದ್ರೂ ಹೋಗಿ ಇನ್ನು ಯಾವ್ಯಾವ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ಬೋದು, ಯಾರು ಅಂತ ಕಾಮೆಂಟ್ ಹಾಕಿ. ವಿ ವಾಂಟ್ ಟು ಡೂ ದಿಸ್. ಇದೇ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ದಿನ, ಅಂದರೆ ಕ್ಯಾರೆಕ್ಟರ್ ಪ್ಲೇ ಥರ. ನಮ್ಮ ಅಪ್ಪ ಅಮ್ಮ ಒಂದು ವ್ಲಾಗ್ ಮಾಡಿದ್ರೆ ಯಾವ ಥರ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೋದು, ನಾನು ಟುಮ್ ಸಂಜಯ್, ನಾನು ನಿತೀಶು, ನಮ್ಮ ಅಕ್ಕ ಬಾಬಾ ಯಾವ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ಬೋದು ಅಂತ ಕಮೆಂಟ್ ಹಾಕಿ. ವಿಲ್ ಟ್ರೈ ಡೂಯಿಂಗ್ ದ್ಯಾಟ್. ಸೊ ಹೋಪ್ಫುಲಿ ಈ ವ್ಲಾಗ್ನ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಆ್ಯಂಡ್ ಇವತ್ತು ತೇಜಸ್ ಬ್ರೋ ಬರ್ಡೇ, ಆ್ಯಂಡ್ ತೇಜಸ್ ಬ್ರೋ ನಮ್ಮ ಜೊತೆ ಇಲ್ಲ. ಆ್ಯಂಡ್ ನೆನ್ನೆ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಎಮೋಷ್ನಲ್ ಫೀಲ್ ಆದ್ವಿ ನಾನು, ವರುಣ್ ಬ್ರೋ, ಕಾರ್ತಿಕ್ ಬ್ರೋ, ನಮ್ಮ ಗ್ಯಾಂಗ್ ಎಲ್ಲನೂ. ಫೀಲಿಂಗ್ ವೆರಿ ಮಚ್. ಅಂದರೆ ಅವ್ರು ಫೋಟೋಸ್ ತೋರಿಸ್ತಾ ಇದ್ರು, ಹಿಂಗಿತ್ತು ನೋಡಿ ಬ್ರೋ, ಹಿಂಗಿದ್ವಿ. ನಾನು ತುಂಬ ಸರಿ ಮೀಟ್ ಮಾಡಿದ್ದೀನಿ ತೇಜಸ್ ಬ್ರೋನ. ಆ್ಯಂಡ್ ವಾಸ್ ಅ ವೆರಿ ಗ್ರೇಟ್ ಪರ್ಸನ್. ಒಂಥರ ಜಾಲಿ ಪರ್ಸನ್. ಅವ್ರಿದ್ದರೆ ಫುಲ್ ಮಜಾ. ಒಂಥರ ನಗ್ನಕ್ಕೊಂಡಿರ್ತಿದ್ವಿ. ಆ್ಯಂಡ್ ಏನೋ ತಲೆ ಕೆಲ್ಸ್ಕೊತಿರ್ಲಿಲ್ಲ, ಟೆನ್ಷನ್ಲೇ ನೋಡಿಲ್ಲ ಇದುವರೆಗೂ ಅವ್ರನ್ನ. ಫುಲ್ ನಗ್ನಗ್ತಾನೆ ಇದ್ದಿದ್ದು ಯಾವಾಗಲೂ. ಸೊ ಇವ್ರು ರೆಸ್ಟ್ ಇನ್ ಪೀಸ್ ಬ್ರದರ್.
ಯಾ ನೀವು ಅವ್ರಿಗೆ ವಿಶ್ ಮಾಡಿ ದಟ್ ಹಿಸ್ ಸೋಲ್ ಇಸ್ ರೆಸ್ಟಿಂಗ್ ಇನ್ ಪೀಸ್. ಲೆಟ್ಸ್ ಎಂಡ್ ದ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಬಾಯ್. ತುಂಬ ಜನ ನಾನು ಕಮಿಟಿ ಆಗ್ಬಿಟ್ಟಿದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದೀರಾ. ಇಟ್ ವಾಸ್ ಜಸ್ಟ್ ಅ ಡೇಟ್ ಟು ನೋ ದಟ್ ಪರ್ಸನ್. ಅವ್ರು ಹೆಂಗೆ ಏನು ಅಂತ ಮಾತಾಡೋಕ್ಕೆ ಹೋಗಿದ್ದಿದ್ದು. ಕಮಿಟ್ ಆದರೆ ಹೇಳ್ತೀನಿ. ಐ ಆಮ್ ಕಮಿಟೆಡ್ ಅಂತ ಟೈಟಲ್ ಬರುತ್ತೆ. ಬಾಯ್. खत्म. बाय बाय, टाटा, गुड बाय, गया.